ಹೇಳ್ರಿಪ್ಪ ಗುರುದೇವ. ಇನ್ನು ಮುಂದೆ ನಿಮಗೆ ವಾದ ಸಿರಿತನ ತಿರುಗಿ ಬರ್ತೈತಿ. ಸತ್ಯ ನ್ಯಾಯ ನೀತಿ ಧರ್ಮದ ಮಾರ್ಗ ಹಿಡಿದು ನಡ್ರಿ ಗೌಡ್ರ. ಆಗಲ್ರಿಪ್ಪ. ಭಿಕ್ಷಕ್ ಬಂದವ್ರಿಗೆ ಶಿಕ್ಷಾ ಕೊಡ್ಬೇಕು. ಆಗಲ್ರಿಪ್ಪ. ಇದ್ದ ಅರ್ಧ ರೊಟ್ಟಿ ಒಳಗ ಗಿರ್ದ ರೊಟ್ಟಿಯರ ನೀಡಿ ಸಂತೃಪ್ತಿ ಪಡೀರಿ. ಆಗಲ್ರಿಪ್ಪ. ಈ ನಮ್ಮ ಗುರುವಿನ ಭಂಡಾರ ನಿಮ್ಮ ಭೂಮಿ ಸೀಮೆ ಮನೆ ತುಂಬಾ ಹೊಡೀರಿ, ಮನೆ ತುಂಬಾ ಹೊಡೀರಿ. ಹೌದು, ನಿಮಗ ಬಂದ ಕಂಟಕ್ಕೆ ಬಯಲಾಗಿ 1ಕ್ಕೆ 9 ನಿಮ್ಮ ಮನೆಯೊಳಗ ಬಂಗಾರದ ಹೊಗೆ ಹಾಯ್ತದ ಗೌಡ, ಬಂಗಾರದ ಹೊಗೆ ಹಾಯ್ತದ. ಆಗಲ್ರಿಪ್ಪ. ಯಪ್ಪ ಪುಣ್ಣೊಳಗೌಡ ಪೂಜಾರಿ ಬಂದ ಭಕ್ತಗ ಬೇಡಿದ್ದ ನೀಡಿ ಕೊಟ್ಟ ಕಳಿಸ್ತೀರಿ ಅಂದ್ರ ಹೌದು, ನಿಮ್ಮ ಗುರುವಿನ ಸದರಿಗೆ ಪುಣ್ಯ ಬರ್ಲಿ. ಯಪ್ಪ ಪುಣ್ಣೊಳಗೌಡ ಪೂಜಾರಿ, ನೀವ್ ಹೊರುವ ಜಾಡಿಗೆ ಪುಣ್ಯ ಬರ್ಲಿ. ನಾನಿನ್ನ ಹೋಗಿ ಬರ್ತೀನಿಪ್ಪ ದೇವ್ರ. ಗೌಡರೇ, ಹೋಗುವಾಗ ಒಂದು ಮಾತು ನಿಮ್ಮಲ್ಲಿ ನೆನಪಿನಲ್ಲಿರ್ಲಿ. ಏನೆಂದರೆ ಸಿರಿ ಕೊಟ್ಟ ಗುರು ಕರೆಸಿದ್ದನ ಕರಿ ಕಟ್ಟಿದ ಹಬ್ಬ ಮಾತ್ರ ಮರಿಬೇಡ ಗೌಡ. ಬಾಳಿ ಎತ್ತರ ಮರಂಗಿಲ್ಲ ಹೇಳ್ರಿಪ್ಪ, ಮರಂಗಿಲ್ಲ. ಎಷ್ಟು ಸಾರ್ಯಾರ ಹೇಳ್ತೀರಿ? ಮಾಳಪ್ಪನ ಇದ್ದಂಗ ಅದಾನ. ಒಂದ್ ಮಾತು 10 ಸಾರಿ ಹೇಳ್ತಾನ. ಹೌದು, ಇಟೋತನ ಹಾಡ್ಕೋತ ಕುಣ್ಕೊಂತ ಹೇಳ್ಯಾನ. ಹಾಕ್ತಿನ ಹಬ್ಬ ಏನ್ ದಿಲ್ಲಿ ಸತ್ಪಾಲಾಗ ನೋಡ ಮಗ. ಯಾಕೆ ಹೋಗೋಣ ಅವಸರ ಮಾಡ್ಲಕತ್ತೆ?
ಗೌಡರೇ, ಈ ಗುರುವಿನ ಭಂಡಾರದಲ್ಲಿ ಅಗಾಧವಾದ ಶಕ್ತಿ ಇದೆ ರೀ. ಹೇಗೆಂದರೆ ನೀವು ಬರುವ ದಾರಿಯಲ್ಲಿ ಒಣಗಿದ ಗಿಡ ಚಿಗುರುವುದು, ಬತ್ತಿನ ಬಾವಿ ತುಂಬುವುದು, ಒಣಗಿದ ಹಳ್ಳ ತುಂಬಿ ಹರಿದವು. ಮನೆಯಲ್ಲಿದ್ದ ಮಣ್ಣಿನ ಮಗಿ ಕಂಚಿನ ಮಗಿಯಾದು, ಕಂಚಿನ ಆರುತಿ ಬಂಗಾರದ ಆರುತಿ ಆದವು. ಮುರಿದ ಬಿದ್ದ ಬಂಗಾರದ ಮಂಚ ಶುದ್ಧ ಆತು, ಕುಟ್ಟು ಎತ್ತು ಕುರುಡು ಕೋಣಗಳು ಶುದ್ಧ ಆದವು. ಈ ಗುರುವಿನ ಭಂಡಾರದಲ್ಲಿ ಅಗಾಧವಾದ ಶಕ್ತಿನೇ ಅಡಗಿದೆ ರೀ. ಹೌದು ಗೌಡತಿ, ಹೌದು. ಈ ಭಂಡಾರ ಸಾಮಾನ್ಯವಾದದ್ದು ಅಲ್ಲ ಗೌಡತಿ. ಹಿರಿವಳ ದಂಡಿಲೆ ಗಿರಿ ಕೋನಗನೂರ ಖರ ದೇವರ ಖರ ಭಂಡಾರ ಐತಿ ಗೌಡತಿ. ನಮಗ ಬಂದ ಕಂಟಕ ಬೈಲ ಮಾಡತೈತಿ. ನಾವು ಇನ್ನು ಮುಂದೆ ಚಿಂತೆ ಎಲ್ಲ ಬಿಟ್ಟು ಸಂತೋಷದಿಂದ ಬಾಳುನು ಗೌಡತಿ, ಸಂತೋಷದಿಂದ ಬಾಳುನು. ಆಗಲಿ ಗೌಡರೇ, ನಾವಾದರೂ ಇನ್ನು ಮುಂದೆ ಸಂತೋಷದಿಂದ ಬಾಳೋಣ. ಹಾಗಾದರೆ ನಡಿ ಒಳಗಡೆ. ಬಾಳ ಹೈರಾಣಾಗಿ ಬಂದಿನ ಸ್ವಲ್ಪ ವಿಶ್ರಾಂತಿ ಮಾಡೋಣ.